ಇವತ್ತು ಬೆಳಗ್ಗೆ ತಾನೇ ಒಂದು ದುರ್ಘಟನೆ ಏನು ನಡೆದು ಹೋಗಿದೆ. ಬಹುಶಃ ಈಗಾಗಲೇ ಮಾಧ್ಯಮಗಳಲ್ಲಿ ಇಡೀ ದೇಶವ್ಯಾಪಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಅತ್ಯಂತ ಅನಿರೀಕ್ಷಿತವಾದಂಥ ಈ ಒಂದು ವಿಚಾರ ಕೇಳಿ ಬಹುಶಃ ಇಡೀ ದೇಶ ಇವತ್ತು ನಿಜಕ್ಕೂ ಕೂಡ ದುಃಖದಲ್ಲಿದ್ದಾರೆ ಅಂತಕ್ಕಂಥದ್ದು ಭಾವಿಸಬೇಕಾಗ್ತದೆ. ಬೆಳಗ್ಗೆ ತಾನೇ NDA ಮಿತ್ರಕೂಟದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಅಜಿತ್ ಪವಾರ್ ಅವರು ವಿಮಾನದಲ್ಲಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಒಂದು 6 ಜನ ಇದ್ದರು ಅಂತಕ್ಕಂಥದ್ದನ್ನು ಕೂಡ ಕೇಳ್ಪಟ್ಟಿದ್ದೇವೆ. ವಿಮಾನದ ದುರಂತದಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ಅವರ ಇಡೀ ಕುಟುಂಬಕ್ಕೆ ಆ ಭಗವಂತ ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಇಡೀ ದೇಶ ಇದೆ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಅಜಿತ್ ಪವಾರ್ ಅವರು ವಿಶೇಷವಾಗಿ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇರತಕ್ಕಂಥ ಒಂದು ಕುಟುಂಬ. ಅವರ ಇಡೀ ಮನೆತನ ರಾಜಕೀಯದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಸೇವೆಗಳ ಮೂಲಕ ಇವತ್ತು ಆ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆ ಇಡೀ ಕುಟುಂಬಕ್ಕೆ ಇವತ್ತು ದೇಶದ ಜನ ಇರ್ಬೋದು, ಕರ್ನಾಟಕ ರಾಜ್ಯದ ಜನ ಇರ್ಬೋದು, ಮಹಾರಾಷ್ಟ್ರದ ಜನ ಇರ್ಬೋದು, ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಒಂದು ಸಂದರ್ಭದಲ್ಲಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ, ಜವಾಬ್ದಾರಿಯಾಗಿದೆ. ಇವತ್ತು ಬೆಳಗ್ಗೆ ತಾನೇ ಒಂದು ದುರ್ಘಟನೆ ಏನು ನಡೆದು ಹೋಗಿದೆ. ಬಹುಶಃ ಈಗಾಗಲೇ ಮಾಧ್ಯಮಗಳಲ್ಲಿ ಇಡೀ ದೇಶವ್ಯಾಪಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಅತ್ಯಂತ ಅನಿರೀಕ್ಷಿತವಾದಂಥ ಈ ಒಂದು ವಿಚಾರ ಕೇಳಿ ಬಹುಶಃ ಇಡೀ ದೇಶ ಇವತ್ತು ನಿಜಕ್ಕೂ ಕೂಡ ದುಃಖದಲ್ಲಿದ್ದಾರೆ ಅಂತಕ್ಕಂಥದ್ದು ಭಾವಿಸಬೇಕಾಗ್ತದೆ. ಬೆಳಗ್ಗೆ ತಾನೇ